ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನಮರಿ ನೋಡಿ, ಇವತ್ತು ನಿಮಗೋಸ್ಕರ ಸ್ಪೆಷಲ್ ಆಗಿ ಹಾಲು ಮಾಡ್ಕೊಂಡು ಬಂದಿದ್ದೀನಿ. ಈಗ ನೀವು ಇದನ್ನು ಕುಡಿದು ಏನು ಸ್ಪೆಷಲ್ಲು ಅಂತ ನಾನು ಗೆಸ್ ಮಾಡಿ ಹೇಳಬೇಕು. ಓಕೆ? ಸರಿ. ಎಣ್ಣೆ ಹಾಕಿದ ಪೌಡ್ರ್ ಅಂತೂ ಇಲ್ಲ. ಇವತ್ತೇನೋ ಬೇರೆ ತರ ಇದೆ. ಏನ್ರಿ ಹಾಕಿದ್ದೀರಾ? ಗೊತ್ತಾಗ್ತಾ ಇಲ್ವಾ? ಕೇಸರಿ ಹಾಕಿದ್ದೀನಿ ಚಿನ್ನಮರಿ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಕೇಸರಿ ಹಾಕಿದ ಹಾಲು ಕುಡಿದ್ರೆ ತುಂಬ ಒಳ್ಳೇದಂತೆ. ಅದು ರಾತ್ರಿ ಹೊತ್ತು ಬಿಸಿ ಬಿಸಿ ಕೇಸರಿ ಹಾಲು ಕುಡಿದು ಮಲ್ಕೊಂಡ್ರೆ ತುಂಬ ನಿದ್ದೆ ಬರುತ್ತಂತೆ. ನೀವು ಕಣ್ ತುಂಬ ನಿದ್ದೆ ಮಾಡಿದ್ರೆ ನಮ್ಮ ಮಗು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತಲ್ವಾ? ಏನ್ರಿ ನೀವು ಇಷ್ಟೊಂದು ತಿಳ್ಕೊಂಡಿದ್ದೀರಾ? ತಾಯಿ ಆಗ್ತಿರೋ ನಾನೇ ಇಷ್ಟೊಂದೆಲ್ಲ ತಿಳ್ಕೊಂಡಿಲ್ಲ. ಏನು ಇಲ್ಲ ಚಿನ್ನಮರಿ, ಇನ್ನು ಮುಂದೆ ತುಂಬಾ ಇದೆ, ನೋಡ್ತಾ ಹೋಗಿ. ಹಾಗಿದ್ರೆ ನನ್ನ ದಿನ ನೋಡ್ಕೊಂಡೇ ಕಾಲ ಕಳಿತೀರಾ ಅನ್ನಿ? ಹೌದು, ಮತ್ತೆ ನಿಮ್ಮನ್ನ ನೋಡ್ಕೊಳ್ಳೋಕ್ಕಿಂತ ನಂಗೆ ದೊಡ್ಡ ಕೆಲಸ ಏನಿದೆ ಹೇಳಿ? ರೀ, ಆದ್ರೂ ನಂಗೆ ಇವತ್ತಾಗಿದ್ ನೋಡಿ ಸ್ವಲ್ಪ ಭಯ ಆಗ್ತಿದೆ. ಪ್ರೆಗ್ನೆನ್ಸಿ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವತ್ತೇನೋ ಮನೇಲಿದ್ರಿ, ಸರಿ ಹೋಯ್ತು. ನೀವು ಇಲ್ದಿದ್ದಾಗ ನನ್ನ ಹತ್ರ ತಲೆ ಸುತ್ತ ಬಿದ್ದಿದ್ರೆ ಏನ್ ಗತಿ ಹೇಳಿ? ನೋಡಿ, ಅದಕ್ಕೆ ಹೇಳ್ತಿರೋದು ಅಮ್ಮನ್ನ ಮನೆಗೆ ಕರೆಸ್ಕೊಳ್ಳೋಣ ಅಂತ. ಚಿನ್ನಮರಿ, ನಾನು ಡಾಕ್ಟರ್ ಹತ್ರ ನಿಧಾನಕ್ಕೆ ಮಾತಾಡಿದೆ. ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹೀಗೆ ತಲೆ ಸುತ್ತೋದು, ಆಮೇಲೆ ವಾಮಿಟಿಂಗ್ ಆಗೋದು ಎಲ್ಲ ಕಾಮನ್ ಅಂತೆ. ನಾನು ಏನೇನು ಪ್ರಿಕಾಷನ್ಸ್ ತಗೋಬೇಕು ಅಂತ ಕೇಳ್ಕೊಂಡಿದ್ದೀನಿ. ನಾನು ನಿಮ್ಮನ್ನು ಸೇಫಾಗಿ ನೋಡ್ಕೋತೀನಿ, ಟೆನ್ಷನ್ ಮಾಡ್ಕೋಬೇಡಿ. ಹಾಗಲ್ಲ ರೀ, ಇವತ್ತು ನೀವು ಮನೇಲಿದ್ರಿ, ಏನು ಅನ್ಸ್ಲಿಲ್ಲ. ನಾಳೆ ಮೀಟಿಂಗ್ ಬಂತು ಅಂತ ಹೋಗ್ತೀರಾ, ಅವಾಗ ಹೀಗಾದ್ರೆ ಏನ್ ಮಾಡೋದು ಹೇಳಿ? ಅದಕ್ಕೆ ಮನೇಲಿ ನನ್ನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ರು ಜೊತೆಲಿ ಇರ್ಬೇಕಲ್ವಾ? ನೋಡಿ ಚಿನ್ನಮರಿ, ನಾನು ನಿಮ್ಮನ್ನು ನೋಡ್ಕೋತೀನಿ, ಇಲ್ಲೇ ಇರ್ತೀನಿ, ಬಿಟ್ಟು ಹೋಗಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ಆದರೆ ನೀವು ನಿಮ್ಮ ಮನೆಯವ್ರ ಬಗ್ಗೆನೇ ಮತ್ತೆ ಮಾತಾಡ್ತಾ ಇದ್ದೀರಾ. ಅಲ್ಲ, ನನ್ನ ಬಗ್ಗೆ ನಿಮ್ಮ ನಂಬಿಕೆನೇ ಇಲ್ವಾ? ನೋಡಿ, ನನ್ನ ಆರೈಕೆಯಲ್ಲಿ ಏನಾದರೂ ಕಮ್ಮಿ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಡೈರೆಕ್ಟಾಗಿ ಹೇಳಿ. ನಾನು ನಿಮ್ಮನ್ನ ಸೀದಾ ಕರ್ಕೊಂಡು ಹೋಗಿ ನಿಮ್ಮ ತಾಯಿ ಮನೇಲಿ ಬಿಟ್ಟು ಬರ್ತೀನಿ. ಬಾಣಂತ ನಾನು ಮುಗಿಸ್ಕೊಂಡೇ ಬರೋರಂತೆ. ನಾನು ಆ ಕಡೆ ತಲೆನೂ ಹಾಕಲ್ಲ ಬೇಕಾದ್ರೆ. ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಇನ್ನೇನು ಹೇಳಿ ಚಿನ್ನಮರಿ? ನೀವು ಮಾತಾಡೋದು ಕೇಳ್ತಾ ಇದ್ರೆ, ಪದೇ ಪದೇ ಮನೆಯವ್ರು ಬರಬೇಕು ಅಂತ ಹೇಳ್ತಾ ಇದ್ರೆ, ನನ್ನ ಆರೈಕೆ ಮೇಲೆ ಏನೋ ಡೌಟ್ ಇದೆ ಅಂತ ತಾನೇ ಅರ್ಥ? ಅಯ್ಯೋ ರೀ, ಡೌಟ್ ಎಲ್ಲ ಅಲ್ಲ ರೀ. ಬರೀ ನನ್ನ ನೋಡ್ಕೊಂಡು ಕೂತ್ರೆ ಕೆಲ್ಸದ ಕಡೆ ಯಾರು ಗಮನ ಕೊಡ್ತಾರೆ ಅಂತ ಹೇಳ್ತಿರೋದು. ನಿಮ್ಗೆ ಕೆಲ್ಸಕ್ಕೆ ತೊಂದರೆ ಆಗ್ಬಾರ್ದು ಅಲ್ವಾ? ಚಿನ್ನಮರಿ, ನನ್ನ ಆಫೀಸ್ ಕೆಲಸನ ಮತ್ತು ನನ್ನ ಈ ಡ್ಯೂಟಿನ ಬ್ಯಾಲೆನ್ಸ್ ಮಾಡೋಕ್ಕೆ ನಂಗೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ನೀವು ಅದ್ರ ಬಗ್ಗೆ ಏನೋ ಟೆನ್ಷನ್ ಮಾಡ್ಕೋಬೇಡಿ. ಸದ್ಯಕ್ಕೆ ಹಾಲು ಕುಡೀರಿ, ಬಂದೆ. ಅಲ್ಲ, ಜಾನು ಅವ್ರ ಮನೇಲಿ ಹೇಗಿದ್ದಾಳೋ ಏನೋ. ಅವಳಿಗೆ ಬಸ್ರಿ ಬೈಕೆ ಬೇರೆ. ಅವಳಿಗೆ ನಾವು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಲಕ್ಷ್ಮಿ, ಏನತ್ತೆ, ಕುಡಿಯಕ್ಕೇನಾದ್ರೂ ತರ್ಲಾ? ಅದೆಲ್ಲ ಏನೂ ಬೇಡಮ್ಮ. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನತ್ತೆ? ಅಲ್ಲ, ಜಾನು ನೋಡಿ ಎಷ್ಟು ದಿನ ಆಗೋಯ್ತು. ಅವಳು ಹೋಗಿ ನೋಡ್ಕೊಂಬರೋಣ ಬಾರಮ್ಮ. ಅಲ್ಲ ಅತ್ತೆ, ಮನೇಲಿ ಖುಷಿ ಇದ್ದಾಳೆ, ಅದ್ ಹೀಗೆ ಹೋಗಿ ನೋಡ್ಕೊಂಬರಕ್ಕಾಗತ್ತೆ ಹೇಳಿ? ಖುಷಿ ಇದ್ರು ಏನಂತೆ, ಜಾನು ತಾಯಿ ಹೋಗ್ತಿದ್ದಾಳೆ. ಅವಳು ನೋಡಬೇಕು ಅಂತ ನನಗೆ ಆಸೆ ಆಗಿದೆ. ಬಾ, ಹೋಗಿ ನೋಡ್ಕೊಂಬರೋಣ. ಅಯ್ಯೋ ಅತ್ತೆ, ಹೇಳ್ದೆ ಕೇಳ್ದೆ ಹೋದ್ರೆ ಅಳಿಯಂದ್ರೆ ಏನ್ ಅನ್ಕೋತಾರೋ ಏನೋ. ನಾವ್ ಅದನ್ನು ಯೋಚನೆ ಮಾಡ್ಬೇಕಲ್ವಾ? ಅವ್ರೇನು ಅನ್ಕೊಂಡ್ರೇನು, ನಮ್ಮ ಹುಡುಗಿನ ನಾವು ನೋಡ್ಕೋಬೇಕು. ಇಂಥ ಸಮಯದಲ್ಲಿ ಜಾನು ಜೊತೆಲಿ ನಾವಿದ್ದು ಅವಳಿಗೆ ಧೈರ್ಯ ಕೊಡ್ಬೇಕಮ್ಮ.
ಎಲ್ಲ ವಿಷಯನೂ ಅವಳ ಗಂಡನ ಹತ್ರ ಹಿಡ್ಕೊಳಕ್ಕಾಗುತ್ತೇನಮ್ಮ? ಅವಳ ಗಂಡ ಕೆಲಸ ಅಂತ ಹೋಗ್ತಿದ್ರೆ ಅವಳೊಬ್ಬಳೇ ಮನೆಯಲ್ಲಿ ಇರಲ್ವ? ಅತ್ತೆ, ಜಾನು ಗರ್ಭಿಣಿ ಅಂತ ಗೊತ್ತಾದಾಗಿಂದ ಅಳಿಯಂದ್ರು ಕೆಲ್ಸಕ್ಕೆ ಹೋಗಿಲ್ವಂತೆ. ಅವರು ನಮ್ ಜಾನುನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದಾರಂತೆ. ಅಲ್ಲ ಕಡೆ, ನಾವು ನೋಡ್ಕೊಂಡಾಗೆ ಅವಳು ನೋಡ್ಕೊಳಕ್ಕಾಗುತ್ತೇನೆ? 6 ತಿಂಗಳಾದ್ಮೇಲೆ ಅವಳನ್ನ ಇಲ್ಲಿ ಕರ್ಕೊಂಡು ಬರ್ಬೇಕಲ್ವಾ? ಬಾ, ಹೋಗಿ ನೋಡ್ಕೊಂಬರೋಣ. ಅತ್ತೆ, ಖುಷಿಗೂ ಸ್ವಲ್ಪ ಹುಷಾರಿಲ್ವಂತೆ. ಎಲ್ಲನೂ ನೋಡ್ಕೊಂಡು ಆಮೇಲೆ ಹೋಗ್ಬರೋಣ. ಅತ್ತೆ, ನಾನು ಹೇಳ್ತಾ ಇದ್ದೀನಲ್ಲ, ಒಂದಿನ ಹೋಗ್ಬರೋಣ. ಆಯ್ತು ಬಿಡಮ್ಮ. ಅತ್ತೆ ಅತ್ತೆ, ಇರಿ, ಕುಡಿಯೋದಕ್ಕೇನಾದ್ರೂ ತರ್ತೀನಿ. ಸಾರಿ ರಿಮೈಂಡರ್ ಅಗೇನ್. ಈಗ ಹಾಲು ಮತ್ತೆ ನಿಮ್ಗೆ 2ನೇ ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯಿತು. ನಿಮಿಷ ಬಂದೆ. ತಗೊಳ್ಳಿ. ನಂಗೆ ಹಾಲು ನೋಡಿದ್ರೆ ವಾಂತಿ ಬರೋ ಥರ ಆಗ್ತಿದೆ. ಪ್ಲೀಸ್ ಬೇಡ. ಹಾಗಂತ ಇವಾಗ ಹಾಲು ಕುಡಿದೇ ಇರೋಕ್ಕಾಗತ್ತಾ? ನೋಡಿ ಚಿನ್ನು ಮರಿ, ಇವಾಗ ನಿಮಗೋಸ್ಕರ ಅಲ್ಲದೆ ಹೋದರೂ ಮಗುಗೋಸ್ಕರ ನೀವು ಹಾಲು ಕುಡಿಬೇಕಲ್ವಾ? ಹಾಲು ಕುಡಿಯೋದ್ರಿಂದ ಮಗು ಬೆಳವಣಿಗೆ ಚೆನ್ನಾಗಾಗುತ್ತೆ, ಅದಕ್ಕೆ ಮಿನರಲ್ಸ್ ಎಲ್ಲ ಸಿಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ತಾನೆ. ತಗೊಳ್ಳಿ ಕುಡೀರಿ. ಟ್ಯಾಬ್ಲೆಟ್ ಇದೆ. ಅಯ್ಯಪ್ಪ, ನಾನು ಈ ಹಾಲು ಬೇಕಿದ್ರು ಕುಡಿದ್ಬಿಡ್ತೀನಿ. ಟ್ಯಾಬ್ಲೆಟ್ಸ್ ಮಾತ್ರ ಆಗೋದೇ ಇಲ್ಲ. ನನ್ನ ಲೈಫಲ್ಲೇ ನಾನು ಇಷ್ಟೊಂದು ಮಾತ್ರ ತಗೊಂಡೇ ಇಲ್ಲ ಗೊತ್ತಾ? ನನಗೆ ಜ್ವರ ಬರಲಿ, ನೆಗಡಿ ಬರಲಿ, ಕೆಮ್ಮು ಬರಲಿ ಮಾತ್ರೇನೆ ತಗೋತಿರ್ಲಿಲ್ಲ. ಅಮ್ಮನ ಹತ್ರ ಶುಂಠಿ ಕಷಾಯ ಮಾಡಿಸ್ಕೊಂಡು ಕುಡಿತಿದ್ದೆ. ಆದರೆ ಈಗ ನೋಡಿ, ಎಷ್ಟೆಲ್ಲ ತಿನ್ಬೇಕು, ಎಷ್ಟೆಲ್ಲ ಕುಡಿಬೇಕು. ಅಲ್ಲ, ನಾನು ಇವಾಗ ಆರೋಗ್ಯವಾಗಿ ಇದ್ದೀನಲ್ಲ. ಆರೋಗ್ಯವಾಗಿದ್ದೀನಿ ಅಂತ ನೀವೇ ಅನ್ಕೊಂಡ್ಬಿಟ್ರೆ ಆಯ್ತಾ? MBBS ಮಾಡೋದು ಡಾಕ್ಟ್ರಾ ನೀವಾ? ಈಗ ನೋಡಿ, ಹಠ ಮಾಡಿಬಿಡಿ, ತಗೊಳ್ಳಿ, ಹಾಲು ಕುಡೀರಿ. ಸಾಕು, ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಕುಡಿತೀನಿ. ತಗೊಳ್ಳಿ ಮಾತ್ರೆ. ರೀ ಇವತ್ತೊಂದಿನ ಸ್ಕಿಪ್ ಮಾಡಿದ್ರೆ ಆಗಲ್ವಾ? ನೋ ವೇ ಚಿನ್ನು ಮರಿ. ನೋಡಿ, ಈಗ ನೀವೇನಾದರೂ ಮಾತ್ರೆ ತಗೊಳ್ದೆ ಹೋದರೆ, ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಡಾಕ್ಟರ್ ನಿಮ್ಮನ್ನು ಬೈಯಲ್ಲ, ನನ್ನ ಬೈತಾರೆ. ಇಷ್ಟು ನೋಡ್ಕೊಳಕ್ಕಾಗಲ್ವಾ ನಿಮ್ಮನ್ನ ಅಂತ. ಈಗೇನು ನಾನು ಬಯಸ್ಕೋಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಸರಿ, ಮಾತ್ರೆ ತಗೋಬೇಡಿ. ಇಲ್ಲ, ನನ್ನ ಮುತ್ತು ಮರಿಗೆ ಯಾರು ಏನು ಅನ್ಬಾರ್ದು. ಕೊಡಿ, ನಾನು ತಗೋತೀನಿ. ಸರಿ, ಮಲ್ಕೊಳ್ಳಿ, ಬನ್ನಿ. ರಾತ್ರಿ ಚಳಿ ಆಗುತ್ತೆ, ಸರಿಯಾಗಿ ಹೊತ್ಕೊಳ್ಳಿ. ಇವ್ರು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.